ಹೋಮ್ ಲೋನ್ ನ ಯಾವಾಗ್ಲೂ ಜಾಯಿಂಟ್ ಆಗಿ ತಗೊಳ್ಳಿ, ಯಾಕೆಂದ್ರೆ ಅದರಲ್ಲಿ ನಿಮಗೆ ಲಾಭ ಜಾಸ್ತಿ. ಎಸ್, ನೀವು ನಿಮ್ಮ ವೈಫ್ ಜೊತೆ ಹೋಮ್ ಲೋನ್ ಅಪ್ಲೈ ಮಾಡಿದಾಗ ಯಾವ್ಯಾವ ತರ ಲಾಭ ಅಂತ ಹೇಳ್ತೀನಿ. ಮೊದಲನೇ ಲಾಭ, ಟ್ಯಾಕ್ಸ್ ಮೇಲೆ ಡಬಲ್ ಬೆನಿಫಿಟ್ಸ್. ಅದು ಹೇಗಂದ್ರೆ, ಪ್ರಿನ್ಸಿಪಲ್ ಮೇಲೆ ನಿಮಗೆ 1.5 ಲಕ್ಷ ಸೆಕ್ಷನ್ 80C ಅಡಿಯಲ್ಲಿ ಡಿಡಕ್ಷನ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ನಲ್ಲಿ 2 ಲಕ್ಷನ ಸೆಕ್ಷನ್ 24B ಅಡಿಯಲ್ಲಿ ಡಿಡಕ್ಷನ್ ಮಾಡ್ಕೋಬಹುದು. ಹಾಗಾಗಿ ಇಬ್ರು ಕೂಡ ಟೋಟಲ್ 7 ಲಕ್ಷನ ಟ್ಯಾಕ್ಸ್ ಸೇವ್ ಮಾಡಬಹುದು. ಸೆಕೆಂಡ್ ಒನ್, ಸಪೋಸ್ ನಿಮ್ಗೆ 1 ಕೋಟಿ ಹೋಮ್ ಲೋನ್ ಬೇಕು ಅಂಡ್ ನೀವು 70 ಲಕ್ಷಕ್ಕೆ ಎಲಿಜಿಬಲ್ ಇದೀರಾ ಅಂದ್ರೆ ನಿಮ್ಮ ವೈಫ್ ನ ಇನ್ಕಮ್ ಕೂಡ ಕನ್ಸಿಡರ್ ಮಾಡಿ ಬ್ಯಾಂಕ್ ನಿಮಗೆ 1 ಕೋಟಿಗಿಂತ ಜಾಸ್ತಿ ಹೋಮ್ ಲೋನ್ ಕೊಡಬಹುದು. ಸೊ ಇದರಿಂದ ನಿಮ್ಮ ಮನೆ ಬಡ್ಜೆಟ್ ಕೂಡ ಜಾಸ್ತಿ ಮಾಡಿ ಒಂದು ದೊಡ್ಡ ಮನೆ ಕಟ್ಟೋ ಆಸೆ ನನ್ಸಾಗುತ್ತೆ. ಮೂರನೇ ಲಾಭ, ಇಂಟ್ರೆಸ್ಟ್ ರೇಟ್. ಜಾಯಿಂಟ್ ಹೋಮ್ ಲೋನ್ ನಲ್ಲಿ ಇಬ್ರು ರೀಪೇ ಮಾಡ್ತೀರಾ, ಇಬ್ರು ರೆಸ್ಪಾನ್ಸಿಬಲ್ ಆಗಿರ್ತೀರಾ, ಆದ್ರಿಂದ ಬ್ಯಾಂಕಿಗೆ ಇದು ಕಡಿಮೆ ರಿಸ್ಕಿ ಅಂತ ಕಾಣಿಸುತ್ತೆ. ಸೊ ಅವರು ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಕೊಡೋ ಚಾನ್ಸ್ ಇರುತ್ತೆ. ನೆಗೋಷಿಯೇಷನ್ ಕೂಡ ಟ್ರೈ ಮಾಡಿ. ನಾಲ್ಕನೇ ಲಾಭ, ನಿಮ್ಮ ಕೋ ಅಪ್ಲಿಕೆಂಟ್ ಆಗಿರೋ ನಿಮ್ಮ ವೈಫ್ ಗೆ ಸಾಮಾನ್ಯವಾಗಿ ವುಮೆನ್ಸ್ ಸ್ಪೆಷಲ್ ಇಂಟ್ರೆಸ್ಟ್ ರೇಟ್ ಬೆನಿಫಿಟ್ ಸಿಗುತ್ತೆ. ಅದು ಕೂಡ ಒಂದು ಅಡ್ವಾಂಟೇಜ್. ಲಾಸ್ಟ್ ಒನ್, ನಿಮ್ಮ ಮನೆ ನಿಮ್ಮ ವೈಫ್ ಹೆಸರಲ್ಲಿ ಮಾಡಿದ್ರೆ ಅವಾಗ ಸ್ಟಾಂಪ್ ಡ್ಯೂಟಿ ಮೇಲೆ 2 to 3% ದುಡ್ಡನ್ನ ಉಳಿಸ್ಕೋಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವಾಗ್ಲೂ ನೀವು ಜಾಯಿಂಟ್ ಹೋಮ್ ಲೋನ್ ಗೆ ಹೋಗಿ ಇದೇ ತರ ದುಡ್ಡು ಉಳಿಸೋ ಐಡಿಯಾಗೆ ದುಡ್ಡೇ ದೊಡ್ಡಪ್ಪನ ಫಾಲೋ ಮಾಡಿ.